ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. UPSC ಎಕ್ಸಾಮ್ ಬರೀಬೇಕು, IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು ಅನ್ನುವಂಥ ಕನಸು ಸಾಕಷ್ಟು ಜನರಿಗಿರುತ್ತೆ. ಹಲವರು ಅದಕ್ಕಾಗಿ ಪ್ರಯತ್ನ ಕೂಡ ಮಾಡ್ತಾರೆ. ಬಟ್ ಸಕ್ಸಸ್ ಆಗೋರು ಬಹಳ ಕಡಿಮೆ ಪ್ರಮಾಣ. ಯಾರು ಸರಿಯಾಗಿ ಶ್ರಮ ಹಾಕ್ತಾರೋ ಅವ್ರು ಗೆಲುವನ್ನು ದಾಖಲು ಮಾಡ್ತಾರೆ. ಬಟ್ ಇದಕ್ಕಾಗಿ ತಯಾರಿಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಒಂದೊಮ್ಮೆ ನಾವು ಸಕ್ಸಸ್ ಆಗಿ ಆ ವೃತ್ತಿಗೆ ಇಳಿದ್ಮೇಲೆ ಆಗ ನಾವು ಎದುರಿಸಬೇಕಾದಂಥ ಸವಾಲುಗಳೇನು, ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕರ್ನಾಟಕದ ಹೆಮ್ಮೆಯ ಮಗಳು, ಯಾಕಂದರೆ 2017ರಲ್ಲಿ UPSC ರ್ಯಾಂಕಿಂಗ್ನಲ್ಲಿ ಟಾಪ್ ರ್ಯಾಂಕ್ ಹೋಲ್ಡರ್, ಮಂಡ್ಯ ಜಿಲ್ಲಾ ಪಂಚಾಯತ್ CEO ಆಗಿ ಪ್ರಸ್ತುತ ಅವರು ಕೆಲಸ ಮಾಡ್ತಿದ್ದಾರೆ KR ನಂದಿನಿಯವರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ. ಬನ್ನಿ ಅವ್ರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮ್ಯಾಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಧನ್ಯವಾದಗಳು. ಕೆಲಸ ಹೆಂಗೆ ನಡೀತಾ ಇದೆ ಮ್ಯಾಮ್? ಚೆನ್ನಾಗಿ ನಡೀತಾ ಇದೆ. ಎಲ್ಲರ ಸಹಕಾರದಿಂದ, ಪ್ರೇರಣೆಯಿಂದ, ಪ್ರೋತ್ಸಾಹದಿಂದ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಇಂಟರ್ವ್ಯೂ ಮಾಡೋ ಉದ್ದೇಶ ನಮ್ಮದು ಏನು ಅಂತಂದರೆ 2 ಉದ್ದೇಶ. ನಾನು ಆಗಲೇ ಹೇಳಿದೆ ನಿಮಗೆ, ನಂದಿನಿ KR ಅವರು ಆಲ್ ಇಂಡಿಯಾ ಟಾಪ್ ರ್ಯಾಂಕ್ ಹೋಲ್ಡರ್ ಆಗಿದ್ರೂ ಕೂಡ ಅವ್ರದ್ದೊಂದು ಪೂರ್ಣ ಪ್ರಮಾಣದ ಸಂದರ್ಶನವನ್ನು ನನಗೆಲ್ಲೂ ಕೂಡ ಸಿಗಲೇ ಇಲ್ಲ. ಹಾಗಾಗಿ ಯಾರು UPSC ಆಸ್ಪಿರೆಂಟ್ಸ್ ಇದ್ದಾರೋ ಅವರಿಗೆ ಇದು ಒಂದು ಗೈಡ್ ಬುಕ್ ಥರ ಇರಬೇಕು. ಜೊತೆಗೆ ಆ ಜಾಬಿಗೆ ಒಂದ್ಸಲ ಎಂಟ್ರಿ ಆದಮೇಲೆ, ಸಿವಿಲ್ ಸರ್ವಿಸ್ಗೆ ಒಂದ್ಸಲ ಎಂಟ್ರಿ ಆದಮೇಲೆ ಎದುರಾಗುವಂಥ ಸವಾಲುಗಳೇನು, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಅಥವಾ ಆಸ್ಪಿರೆಂಟ್ಸ್ಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಮ್ಯಾಮ್. ಹಾಗಾಗಿ ನಮ್ಮ ಪ್ರಶ್ನೆಗಳು ಕೂಡ ಅದೇ ನಿಟ್ಟಿನಲ್ಲಿ ಸಾಗುತ್ತೆ. ಡೆಫಿನೆಟ್ಲಿ ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ, ಬಿಕಾಸ್ ನನ್ನ ಒಂದು ಅಭಿಪ್ರಾಯ ಏನಂತಂದರೆ ಈ UPSC ಜರ್ನಿ ಅನ್ನೋದು ಇಟ್ಸ್ ಅ ವೆರಿ ಯೂನಿಕ್ ಜರ್ನಿ. ಒಂದೊಂದು ಅಭ್ಯರ್ಥಿಗೂ ಒಂದೊಂದು ಆಸ್ಪಿರೆಂಟ್ಗೂ ಬೇರೆ ಬೇರೆ ಥರನೇ ಇರುತ್ತೆ. ಆದರೂ ಕೂಡ ಪ್ರತಿಯೊಬ್ಬ ಅಭ್ಯರ್ಥಿ ತಾನೇನು ಕಂಡುಕೊಂಡಿದ್ದಾನೆ, ತಾನೇನು ತಪ್ಪು ಮಾಡಿದ್ದಾನೆ ಅದನ್ನು ಬಹುಶಃ ಹಂಚ್ಕೊಂಡ್ರೆ, ಅದರಿಂದ ಕಲ್ತಿರೋವಂಥ ಪಾಠನ ಇನ್ನೊಬ್ಬರಿಗೆ ತಿಳಿಸ್ಕೊಟ್ರೆ ಬಹುಶಃ ಇನ್ನೊಬ್ಬ ಅಭ್ಯರ್ಥಿಗೆ ಅದೇ ಒಂದು ತಪ್ಪುಗಳು ಮರುಕಳಿಸ್ದೆ ಅದರಲ್ಲಿ ಆ ವ್ಯರ್ಥ ಆಗೋ ಸಮಯ ಕಡಿಮೆ ಮಾಡೋದು ಅಂತಂದರೆ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ ನನ್ನ ಒಂದು ಜರ್ನಿ ಬಹುಶಃ ಹೇಳಿದ್ರೆ ಇನ್ನೊಂದಷ್ಟು ಜನಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂದರೆ ವೈ ನಾಟ್ ಅನ್ನೋಂಥದ್ದೇ ಒಂದು. ಎಕ್ಸಾಕ್ಟ್ಲಿ ಮ್ಯಾಮ್. ನಿಮ್ಮ ಜರ್ನಿ ಶುರುವಾಗಬೇಕು ಅಂತ, ನಿಮ್ಮ ಜರ್ನಿಯ ಬಗ್ಗೆ ನಾವು ಮಾತನಾಡಬೇಕು ಅಂದರೆ ನಾವು ಕೋಲಾರದ ಸ್ಕೂಲ್ ಮೇಸ್ಟ್ರ ಬಗ್ಗೆ ಮಾತನಾಡಬೇಕು. ಆ ಕನಸು ಹುಟ್ಟಿದ್ದೆಲ್ಲಿಂದ? ಮನೆಯಿಂದಾನೇ ಹುಟ್ಟುತ್ತಾ? ಆ ಕನಸು ಹುಟ್ಟಿದ್ದೆಲ್ಲಿಂದ? ನಿಮ್ಮ ಬಾಲ್ಯ, ಅಲ್ಲಿಂದ ಈ UPSC ಎಕ್ಸಾಮ್ ಬರೀಬೇಕು ಅನ್ನುವಂಥ ಹಂಬಲ ಅದು ಹೇಗೆ ಆರಂಭ ಆಯಿತು ಮ್ಯಾಮ್? ಸಾಮಾನ್ಯವಾಗಿ ಮಕ್ಳಿಗೆ ಏನಾಗುತ್ತೆ ಅಂದರೆ ಅವ್ರ ಸ್ಕೂಲಲ್ಲಿ ಅವ್ರ ಟೀಚರ್ಸ್ ಆಗಲಿ, ಅವ್ರ ಪೇರೆಂಟ್ಸ್ ಆಗಲಿ ಯಾವ ಪ್ರಪಂಚನ ತೋರಿಸ್ತಾರೆ ಅದೇ ಪ್ರಪಂಚನ ನಾವು ಇಮ್ಯಾಜಿನ್ ಮಾಡ್ತಾ ಹೋಗ್ತಾ ಇರ್ತೀವಿ ಯಾವಾಗೂ ಅಷ್ಟೇ. ಸೊ ಆ ಮಗುಗೆ ಒಂದು ಗೋಲು ಡಿಸೈಡ್ ಮಾಡ್ಕೊಳ್ಬೇಕು, ಒಂದು ಗುರಿ ನಿರ್ಧಾರ ಮಾಡ್ಕೊಳ್ಬೇಕು, ಯಾವ ಹಾದಿಯಲ್ಲಿ ಹೋಗಬೇಕು ಅಥವಾ ಮಗುಗೆ ಯಾವ ಮೌಲ್ಯಗಳು ಬರುತ್ತೆ, ಎಲ್ಲದೂ ನಿರ್ಧಾರ ಆಗಬೇಕಂದ್ರೆ ಒಂದು ಶಾಲೆ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇನ್ನೊಂದು ಆ ಮಗು ಬೆಳೀತಾ ಇರೋವಂಥ ಕುಟುಂಬ. ಸೊ ನಾವು ಸುಮಾರು ಅನಾಲಿಸಿಸಲ್ಲಿ ನೋಡ್ತೀವಿ, ನರ್ಚರ್ ಈಸ್ ಮೋರ್ ಎಫೆಕ್ಟಿವ್ ದೆನ್ ನೇಚರ್ ಅಂತ. ಅಂದರೆ ನಮಗೆ ಜೆನೆಟಿಕಲಿ ಬುದ್ಧಿವಂತರಾಗಿ ಬಂದಿದ್ದೀವ ಅನ್ನೋದಕ್ಕಿಂತ ಮುಖ್ಯವಾಗಿ ಆ ಒಂದು ಒಳಗಡೆ ಇರೋ ಬೀಜಕ್ಕೆ ಯಾವ ರೀತಿ ನೀರೆರೆದು ಪೋಷಣೆ ಮಾಡಿ ಯಾವ ಎನ್ವೈರ್ಮೆಂಟಲ್ಲಿ ಹಾಕ್ತೀವಿ, ಯಾವ ಮಣ್ಣಲ್ಲಿ ಹಾಕ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಐ ಥಿಂಕ್ ನನಗೆ ಅದು ತುಂಬಾ ಪ್ರಮುಖ ಪಾತ್ರ ವಹಿಸ್ತು ಅಂತ ಹೇಳ್ಬೋದು. ಈವೊಂದು ಈಗ ಎಲ್ರಿಗೂ ಸುಮಾರು ಜನಕ್ಕೆ ಕಲ್ಪನೆ ಏನಿರುತ್ತೆ ಅಂತಂದರೆ UPSC ಎಕ್ಸಾಮ್ ಅನ್ನುವಂಥದ್ದು ತುಂಬ ಕಷ್ಟಕರವಾದ ಒಂದು ಪರೀಕ್ಷೆ, ಅದೊಂದು ದೊಡ್ಡ ಗಗನ ಕುಸುಮ ಅಥವಾ ಕಬ್ಬಿಣದ ಕಡಲೆ, ಇದೆಲ್ಲ ನಮಗೆ ಸಿಗಲ್ಲ, ಸಾಮಾನ್ಯರ ಸ್ವತ್ತಲ್ಲ ಇದು ಅನ್ನೋ ರೀತಿ ಇರುತ್ತೆ. ಬಹುಶಃ ನಾನು ಅದ್ರ ಬಗ್ಗೆ ಕನಸು ಕಾಣ್ದಾಗೂ ಕೂಡ ನನ್ನ ಮನಸ್ಸಲ್ಲೂ ಅದನ್ನೇ ಇತ್ತು. ಅದನ್ನು ನಾನು ಮುಕ್ತವಾಗಿ ಹೇಳಬೇಕು ಇವತ್ತು ಎಲ್ಲರಿಗೂ ಕೂಡ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರೋವಂಥವ್ರು ಅಥವಾ ಅವ್ರ ಕುಟುಂಬದಲ್ಲಿ ಯಾರೇನೇ ಒಂದು ಅಧಿಕಾರಿ ಆಗಲಿ ಅಥವಾ ಒಂದು UPSC ಬಗ್ಗೆ ಮಾತಾಡೋಕ್ಕೂ ಚರ್ಚೆ ಮಾಡೋಕ್ಕೂ ಯಾರೂ ಇಲ್ಲ ಅಂತಂದರೆ ಆ ಮಗುಗೆ ಅಥವಾ ಇನ್ನೊಬ್ರಿಗೆ ಯಾವ ರೀತಿಯಾದ ಓರಿಯೆಂಟೇಷನ್ ಇರುತ್ತೆ ಅನ್ನೋದು ಭಾಳಷ್ಟು ಮುಖ್ಯ. ಬಟ್ ಇವಾಗ ಏನಾಗಿದೆ, ಲಾಸ್ಟ್ ಒಂದು 20 ವರ್ಷ 15 ವರ್ಷದಿಂದನೇ ನೀವು ನೋಡಿದ್ರೆ ನಮ್ಮ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆಗಲಿ ಯಾವುದಾದ್ರೂ ತುಂಬಾ ಸ್ಟ್ರಾಂಗ್ ಆಗಿ ಪೆನಿಟ್ರೇಷನ್ ಆಗಿದೆ. ಯಾವಾಗ ನಾವು ಡಿಜಿಟೈಸೇಷನ್ ಮಾಡಿದ್ವಿ 1919 ಆನ್ವರ್ಡ್ಸ್ ಆಗಿ, ಡೇಟಾ ಆ್ಯಕ್ಸಸ್ಸು ತುಂಬ ಈಸಿ ಆಗಿದೆ. ಆನ್ ದಿ ಕ್ಲಿಕ್ ಆಫ್ ದಿ ಬಟನ್ ಎಲ್ಲರಿಗೂ ಎಲ್ಲ ಮಾಹಿತಿ ಸಿಗ್ತಾ ಇದೆ. ಬಟ್ ನಾವೆಲ್ಲ ಪ್ರಿಪ್ರೇಷನ್ ಆಗೋವಾಗ 2012, 13, 14 ಆನ್ವರ್ಡ್ಸ್, ಆವಾಗ ಇಷ್ಟು ಈಸಿಯಾಗಿ ಆ್ಯಕ್ಸಸ್ ಡೇಟಾ ಇರಲಿಲ್ಲ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸು ಇರಲಿಲ್ಲ ಕಲಿಕೆಗೆ. ಆ ಸಮಯದಲ್ಲಿ ನಿಮಗೇನು ನೀವು ಹೋಗಬೇಕು, ಯಾವುದಾದ್ರೂ ಒಂದು ಕೇಳಬೇಕು ನೀವು ಅಂದ್ರೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಆ ವ್ಯಕ್ತಿ ಕೇಳ್ಕೋಬೇಕು UPSC ಜರ್ನಿ ಅಂದರೆ ಏನು, ಹೆಂಗಿರುತ್ತೆ, ಆ ಎಕ್ಸಾಮ್ ಅಂದರೆ ಏನು. ಸೊ ಆ್ಯಕ್ಚುಯಲ್ ಎಕ್ಸಾಮ್ ಬರೆಯೋವರೆಗೂ ಕೂಡ ನಮ್ಮ ಮನೆಯಲ್ಲಾಗಲಿ, ನಮ್ಮ ಕುಟುಂಬದಾಗಲಿ, ನಮ್ಮ ರಿಲೇಟಿವ್ಸಲ್ಲಾಗಲಿ ಯಾರೂ UPSC ಬರ್ದಿರೋರಾಗಲಿ ಅಥವಾ ನಮ್ಮ ಇರಲಿಲ್ಲ. ನಾನು ವೈಯಕ್ತಿಕವಾಗಂತೂ ಭೇಟಿಯಾಗಿ ಯಾರಿಗೂ ನಮ್ಮ ರಿಲೇಷನ್ಸಲ್ಲೂ ಇರಲಿಲ್ಲ, ಭೇಟಿನೂ ಆಗಿರಲಿಲ್ಲ. ಸೊ ಫಸ್ಟ್ ಆಫೀಸರ್ ಯಾರನ್ನಾದ್ರೂ ಮೀಟ್ ಮಾಡಬೇಕು ಅಂದಾಗೇ ತುಂಬಾ
ನಮಗೆ ಏನು ಅನಿಸುತ್ತೆ, ಓಕೆ ನಾವು ಅವ್ರನ್ನ ಭೇಟಿ ಮಾಡೋಕ್ಕೆ ಅರ್ಹರಿದ್ದೀವ ಅನ್ನೋಂಥ ಇದು ಕೂಡ ಭಾಳಷ್ಟು ಜನ ಗ್ರಾಮೀಣ ಪ್ರದೇಶದಿಂದ ಬಂದಿರೋರಿಗೆ ಮತ್ತು ಮಧ್ಯಮದ ವರ್ಗದ ಕುಟುಂಬದಿಂದ, ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರೋರಿಗೆ ಸಹಜವಾಗೇ ಇರುತ್ತೆ. ಅದನ್ನು ನಾವು ತಳ್ಳಾಕಕ್ಕೂ ಆಗೋದಿಲ್ಲ. ಸೊ ಅಂಥ ಒಂದು ಎಲ್ಲ ಬ್ಯಾಕ್ಗ್ರೌಂಡ್ ಇರೋರು ಇವತ್ತಿನ ದಿನ ಧೈರ್ಯವಾಗಿ ಬಂದು ಎಕ್ಸಾಮ್ ಬರೀಬೇಕು. ಅಂದರೆ ಕನಸು ಕಾಣಲಿಕ್ಕೆ, ಗುರಿ ಇಟ್ಕೊಳ್ಳಿಕ್ಕೆ ಯಾವುದು ಕೂಡ ಅಡೆತಡೆ ಅಲ್ಲ ಅನ್ನೋವಂಥದ್ದನ್ನ ನಾನು ತುಂಬಾ ಸ್ಟ್ರಾಂಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ ಯಾವ ಕ್ಲಾಸಲ್ಲಿ ನಿಮ್ಗೆ ಅನ್ನಿಸ್ತು, ಅಂದರೆ ಏನು ಓದ್ತಿರ್ಬೇಕಾದ್ರೆ ನಿಮ್ಗೆ ಅನ್ನಿಸ್ತು ಇಲ್ಲ ನನಗೆ ಫ್ಯೂಚರಲ್ಲಿ ನಾನು ಇದನ್ನೊಂದು ಬರಿಬೇಕು ಅಂತ ಯಾವಾಗ ಪ್ಲ್ಯಾನ್ ಮಾಡಿದ್ರಿ ನೀವು? ಫಸ್ಟಿಂದನೂ ನಮ್ಮ ತಂದೆನೂ ತಾಯಿ ಇಬ್ಬರೂ ಟೀಚರ್ ಆಗಿರೋದ್ರಿಂದ ಅವರು ಸರ್ಕಾರಿ ಕೆಲಸದಲ್ಲೇ ಇದ್ದರು. ಸೊ ನಮಗೇನಂತಂದರೆ ನಾನು ಈ ವಿಷಯ ಯಾಕೆ ಹೇಳ್ತೀನಿ ಅಂದರೆ, ನಾವು ಮುಂದಿನ ಪೀಳಿಗೆಯಲ್ಲಿ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ಅನ್ನೋದನ್ನು ಎಲ್ಲ ಪೋಷಕರಿಗೂ ಕೂಡ ತುಂಬಾ ಜವಾಬ್ದಾರಿಯುತವಾಗುತ್ತೆ ಮತ್ತು ಅವರಿಗೆ ಒಂದು ಅಟ್ಲೀಸ್ಟ್ ಒಂದು ಟಿಪ್ ಆಗುತ್ತೆ ಅಂತ ಈ ವಿಚಾರನ ಹೇಳ್ತೀನಿ. ಅದ್ರ ಹೊರತಾಗಿ ಯಾವತ್ತೂ ನನ್ನ ತಂದೆ ತಾಯಿ ಕಾಂಟ್ರಿಬ್ಯೂಷನ್ ನಾನು ಎಲ್ಲೂ ಹೇಳಿಲ್ಲ. ಬಟ್ ಯಾಕೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇನ್ನೊಂದಷ್ಟು ಜನ ಪೋಷಕರು ಇದನ್ನು ನೋಡ್ತಾ ಇರೋರು ಅದರಿಂದ ಏನೋ ಒಂದು ಮೆಸೇಜ್ನ ತಿಳ್ಕೊಳ್ಬೋದು ಅಂತ. ಸೊ ಇಬ್ಬರೂ ಕೆಲಸ ಮಾಡ್ತಾ ಇದ್ರೂ ಮಕ್ಕಳನ್ನ ಏನೇ ಒಂದು ಅವ್ರದ್ದು ಕೆಲಸ ಕಾರ್ಯ ಚಟುವಟಿಕೆಗಳಿದ್ರೂ ಕೂಡ ನಮ್ಮನ್ನು ನಾವು ಸಪ್ರೇಟಾಗಿ ಬಿಡ್ದಿರ ನಮ್ಮ ಒಂದು ಜವಾಬ್ದಾರಿ ಏನಿದೆ ಪಾಲನೆ ಮಾಡೋದು, ಪೋಷಣೆ ಮಾಡೋವಂಥದ್ದು, ಸರಿದಾರಿಗೆ ತರುವಂಥದ್ದು, ಮೌಲ್ಯ ಕೊಡುವಂಥದ್ದು, ಇದನ್ನು ಹೇಗೆ ಮಾಡ್ತಾಯಿದ್ರು ಬಹುಶಃ. ಯಾಕಂದರೆ ಇವತ್ತು ದಿನ ನಾವು ಒಂದು ಪೇರೆಂಟಾಗಿ ಮಕ್ಕಳನ್ನ ಬೆಳೆಸೋವಾಗ ಅದರ ಮೌಲ್ಯ ಗೊತ್ತಾಗುತ್ತೆ. ಬಹುಶಃ ನಾವು ಆ ಹಾದಿಯಲ್ಲಿ ಹೋಗೋವರೆಗೂ ಯಾರಿಗೂ ಅದ್ರ ಮಹತ್ವ ಗೊತ್ತಾಗೋದಿಲ್ಲ. ಸೊ ಒಂದು ಕೆಲಸನೂ ನಿಭಾಯಿಸ್ಕೊಂಡು ಒಂದು ತಾಯಿ ಆಗಲಿ ಒಂದು ತಂದೆ ಆಗಲಿ ಮಕ್ಕಳನ್ನ ಸರಿದಾರಿಗೆ ತರುವಂಥದ್ದು, ಅವರು ಒಳ್ಳೆ ಗುರಿಯನ್ನು ಇಟ್ಕೋತಾ ಇದ್ದಾರೆ, ಒಳ್ಳೆ ಆ ಗುರಿಯತ್ತ ಅವ್ರು ಸಾಗೋಕ್ಕೆ ನಾನು ಏನು ಒಂದು ತಂದೆ ತಾಯಿಯಾಗಿ ಪೋಷಕರಾಗಿ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀನಿ ಅನ್ನೋದನ್ನು ಪೇರೆಂಟ್ಸ್ ಆಗಿ ಕೂಡ ನಾವು ಯೋಚನೆ ಮಾಡುವಂಥ ಸಂದರ್ಭ. ಸೊ ಯಾವಾಗೆಲ್ಲ ಅವ್ರಿಗೆ ರಜಾ ಇರುತ್ತೆ ಅಥವಾ ಅವ್ರ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಇದ್ದರೆ ಜೊತೆ ಕೈಯಲ್ಲಿ ನಾವು ಯಾವಾಗೂ ಇರ್ತಾ ಇದ್ವಿ, ಸಣ್ಣ ಮಕ್ಕಳಿಂದನೂ ಕೂಡ. ಅದು ನಂಗೆ ತುಂಬಾ ಇಂಪ್ಯಾಕ್ಟ್ ಆಗಿತ್ತು ಆ್ಯಕ್ಚುಲಿ. ಸೊ ಎಲ್ಲಿ ನಮ್ಮ ತಂದೆ ತಾಯಿ ಹೋಗ್ತಾರೆ, ನಮ್ಮ ತಂದೆ ತಾಯಿ ಲಿಟ್ರಸಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆವಾಗ ಒಂದು ಅಕ್ಷರ ಆರೋಗ್ಯ ಕಾರ್ಯಕ್ರಮ ಅಂತ ಇತ್ತು. ಸಾಕ್ಷರ ನಾಡು, ಕನ್ನಡ ನಾಡು ಸಾಕ್ಷರ ನಾಡು ಅಂತ. ಯಾರು ಕಲಿಕೆಯಿಂದ ಹೊರಗಡೆ ಉಳಿದಿರ್ತಾರೆ, ಸೊ ಅಂದರೆ ಈಗ ಫಾರ್ಮಲ್ ಎಜುಕೇಷನ್ ಮಾಡಿಲ್ಲ, ಸ್ಕೂಲಿಂದ ಇಲ್ಲ, ಅವರಿಗೆಲ್ಲ ಈಗ ಅಕ್ಷರ ಬಗ್ಗೆ, ಆರೋಗ್ಯದ ಬಗ್ಗೆ, ಬೇಸಿಕ್ ನ್ಯೂಮರಸಿ, ಬೇಸಿಕ್ ಫೈನಾನ್ಷಿಯಲ್ ಲಿಟ್ರಸಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋವಂಥ ಒಂದು ಕಾರ್ಯಕ್ರಮ ಅದು. ಸೊ ಅಲ್ಲಿ ಅವರು ಡಿಸ್ಟ್ರಿಕ್ಟಲ್ಲಿ ಪ್ರೋಗ್ರಾಮ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆವಾಗ ಅವ್ರದ್ದು ಯಾವ ಥರ ಕೆಲಸ ಅಂದರೆ, ಎಲ್ಲರದ್ದು ಕೆಲಸ ಮುಗಿಯುತ್ತಲ್ವ 5 ಗಂಟೆ 6 ಗಂಟೆ, ಅದಾದ ನಂತರ ಹಳ್ಳಿಗಳಿಗೆ ಹೋಗಬೇಕು. ಅಲ್ಲಿರುವಂಥ ರೈತರು ಯಾರ್ಯಾರು ಎಜುಕೇಷನ್ ಇರೋದಿಲ್ವೋ, ಕಲಿಕೆಯಿಂದ ಹೊರಗಡೆ ಉಳಿದಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಅಕ್ಷರ ಮತ್ತು ಆರೋಗ್ಯದ ಬಗ್ಗೆ ಕಳಿಸ್ಕೊಡು, ಅವರನ್ನು ನವಸಾಕ್ಷರರಾಗಿ ಮಾಡಬೇಕಾಗಿರುತ್ತೆ, ಅದು ಕೆಲಸ. ಸೊ ಸಂಜೆ 5 ಗಂಟೆಯಿಂದ ಬೆಳಗ್ಗೆವರೆಗೂ ಇವ್ರು ಇದೆಲ್ಲ ಕೆಲಸ ಮಾಡ್ತಾಯಿದ್ರು. ಸೊ ಮಕ್ಕಳನ್ನ ಬಿಟ್ಟು ಹೋಗಬಾರ್ದು ಅಂತ ನಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾರೆ. ಸೊ ನನಗೆ ಇವತ್ತು ನೆನಪಿದೆ, ಅವ್ರ ಜೊತೆಯಲ್ಲಿ ಪ್ರತಿ ಹಳ್ಳಿಯಲ್ಲೂ ಹೋಗಿ ಪ್ರತಿ ಮನೆ ಬಾಗಿಲಲ್ಲಿ ಅಕ್ಷರ ಆರೋಗ್ಯ ಅಂತ ಬರ್ದಿರೋದು. ಸೊ ಅದೆಲ್ಲ ನಮಗೆ ಗೊತ್ತಿಲ್ದಿರ ಒಂದೊಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಆ ಒಂದು ಕಾರ್ಯಕ್ರಮಗಳಿಗೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಹೋಗ್ತಾ ಇದ್ರು ಆವಾಗ. ಯಾವ ಥರ ಈ ಒಂದು ಮುಂದುವರಿಕೆ ಶಿಕ್ಷಣ ನಡೀತಾ ಇದೆ, ಎಷ್ಟು ಜನನ ನಾವು ಸಾಕ್ಷರರಾಗಿ ಮಾಡಿದ್ದೀವಿ. ಈಗ ನಾವೇ ನೋಡಿದ್ರೆ, ನಾವು ನಮಗೆ ಫ್ರೀಡಮ್ ಬಂದಾಗಿಂದ, ಇಂಡಿಪೆಂಡೆನ್ಸ್ ಬಂದಾಗಿಂದ ಇದುವರೆಗೂ ನಮ್ಮ ಲಿಟ್ರಸಿ ರೇಟ್ ತುಂಬ ಚೆನ್ನಾಗಾಗಿದೆ ಆವಾಗಿಂದ ಇವಾಗ. ಸೊ ಅದರಲ್ಲಿ ಲಿಟ್ರಸಿ ಡಿಪಾರ್ಟ್ಮೆಂಟ್ದು ತುಂಬಾ ದೊಡ್ಡ ರೋಲ್ ಇದೆ. ಸೊ ಆವಾಗ ಏನು ಲಿಟ್ರಸಿ ಚೆನ್ನಾಗಾಯಿತು, ಸೊ ಆ ಟೈಮ್ನಲ್ಲಿ ನನಗೆ ಗೊತ್ತಾಗ್ತಾ ಇತ್ತು. ಆವಾಗ ಎಲ್ಲ ಕಲೆಕ್ಟರ್ಸು ಹೋಗಿ ಪ್ರತಿ ಒಂದು ಗ್ರಾಮದಲ್ಲಿ ವಾಸ್ತವ್ಯ ಮಾಡೋದು, ಎಷ್ಟು ಜನಕ್ಕೆ ಅಕ್ಷರ ಆರೋಗ್ಯನ ಇವ್ರು ಕಳಿಸ್ಕೊಟ್ರು ಅಂತ ಫಾಲೋ ಅಪ್ ಮಾಡೋದು, ರೆಗ್ಯುಲರಾಗಿ ಮೀಟಿಂಗ್ಸ್ ಆಗ್ತಾ ಇತ್ತು ಡಿ ಸಿ ಆಫೀಸಲ್ಲಿ ಎಲ್ಲನೂ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಿನ ಜಿಲ್ಲಾಧಿಕಾರಿಗಳು ಬರ್ತಾರೆ ಒಂದು ಹಳ್ಳಿಗೆ, ನಮ್ಮಪ್ಪ ಜೊತೆಲಿರೋವಾಗ. ಸುಮಾರು ರಾತ್ರಿ 12 ಗಂಟೆ ಆಗಿರ್ಬೋದು, ಇಡೀ ಊರು ಬೆಳಗಿನ ಜಾವ ಥರ ಇದೆ. ಅಂದರೆ ಬೆಳಗ್ಗೆ ನಮಗೆ ಮಾಮೂಲಿ 9 ಗಂಟೆ 10 ಗಂಟೆ ಇರೋ ಥರ ಎಲ್ಲರೂ ಎದ್ದಿದ್ದಾರೆ, ಎಲ್ಲರೂ ಚಟುವಟಿಕೆ ಮಾಡ್ತಾರೆ. ಜಿಲ್ಲಾಧಿಕಾರಿ ಬರ್ತಾ ಇದ್ದಾರೆ ನಮ್ಮ ಊರಿಗೆ, ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಅದರದ್ದು ಒಂದು ಸಮಾರಂಭ ಅದು. ಅವಾಗ ನಂಗೇನು ಗೊತ್ತಿಲ್ಲ, ನಾನು ಒಂದು 3rd ಸ್ಟ್ಯಾಂಡರ್ಡ್ ಏನೋ ಇರ್ಬೋದು, 4th ಸ್ಟ್ಯಾಂಡರ್ಡ್ ಮ್ಯಾಕ್ಸಿಮಮ್. ನನ್ಗೆ ಗೊತ್ತಿರೋ ಹಂಗೆ ಲೋವರ್ ಪ್ರೈಮರಿ ಅವ್ರ ಹೈಯರ್ ಸ್ಕೂಲ್ ಇಷ್ಟೇ ಇದ್ದೆ ನಾನು. ಸೊ ನನಗೇನು ಅನ್ನಿಸ್ತಾ ಇತ್ತು ಅಂತ ನಾನು ಕೇಳಿದೆ, ಯಾಕೆ ಇವತ್ತು ಯಾವಾಗೂ ಇಷ್ಟು ದಿನಾನೂ ಇರ್ತಾ ಇದ್ವಿ ಆ ಊರಲ್ಲಿ, ಎಲ್ಲರೂ ಇದೇ ಕೆಲಸನೇ ಮಾಡ್ತಾ ಇದ್ವಿ, ಇವತ್ತು ಏನು ಸ್ಪೆಷಲ್ಲು ನನಗೆ ಗೊತ್ತಿಲ್ವಲ್ಲ. ಅವಾಗ ನಮ್ಮ ತಂದೆ ಹೇಳಿದ್ರು, ಇವತ್ತು ಡಿ ಸಿ ಅವ್ರು ಬರ್ತಾ ಇದ್ದಾರೆ, ಅವ್ರು IAS ಆಫೀಸರು, ಅದಕ್ಕೋಸ್ಕರ ಎಲ್ಲರೂ ಅವ್ರಿಗೆ ವೆಲ್ಕಮ್ ಮಾಡೋಕ್ಕೆ, ಏನು ಕಾರ್ಯಕ್ರಮ ಮಾಡೋಕ್ಕೆ ಇದು ಎಲ್ಲರೂ ಇದ್ದಾರೆ ಅಂತ. ಸೊ ಆವಾಗ ನನಗೆ ಅನ್ನಿಸ್ತು, ಏನು ಸ್ಪೆಷಲ್ ಅವ್ರ ಬಗ್ಗೆ, ನೀವೆಲ್ಲರೂ ಮಾಡ್ತಾ ಇದ್ದೀರಲ್ಲ, ಅವ್ರು ಬರ್ತಾಯಿದ್ರೆ ಏನು ಸ್ಪೆಷಲ್ ಅವ್ರ ಬಗ್ಗೆ. ಆವಾಗ ನಮ್ಮ ತಂದೆ ಹೇಳ್ತಾಯಿದ್ರು, ನಮ್ಮ ತಾಯಿನೂ ಕೂಡ ಜೊತೆಲೇ ಹೋಗ್ತಾಯಿದ್ರು, ಎಲ್ಲರೂ ನಮ್ಮ ಮಕ್ಕಳನ್ನ ಇಬ್ಬರನ್ನೂ ಕರ್ಕೊಂಡು ಒಟ್ಟಿಗೆ ಹೋಗ್ತಾಯಿದ್ರು ಅವರು.
ಆವಾಗ ಹೇಳ್ತಾಯಿದ್ರು, ಒಂದು ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ಇಡೀ ಜಿಲ್ಲೆಯನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋಷ್ಟು ಒಂದು ಶಕ್ತಿಯನ್ನು, ಜವಾಬ್ದಾರಿಯನ್ನು ನಮಗೆ ಕೊಟ್ಟಿರ್ತಾರೆ ಅದರಲ್ಲಿ ಅಂತ. ಸೊ ಹಾಗಾಗಿ ಅವ್ರನ್ನ ನೋಡ್ತಾ ಈ ಥರ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಒಂದು ಸಣ್ಣದಾಗಿ ಹುಟ್ಟಿದ್ದು ಅಲ್ಲಿ. ಬಟ್ ಓವರಾಲ್ ಆಗಿ ನೀವು ನನಗೆ ಏನು ಪ್ರೇರಣೆ ಬಂತು ಅಂತಂದರೆ, ಖಂಡಿತವಾಗ್ಲೂ ಬಿಗರ್ ಇಂಪ್ಯಾಕ್ಟ್ ಆಗಿದೆ. ಅದೆಲ್ಲ ಸಣ್ಣ ಮಕ್ಕಳಲ್ಲಿ ಬರುತ್ತೆ, ಎಲ್ಲರಿಗೂ ಲೋಯರ್ ಪ್ರೈಮರಿ ಹೈಯರ್ ಪ್ರೈಮರಿಯಲ್ಲಿ ನೋಡಿದ್ದೆಲ್ಲ ಆಗಬೇಕು ಅಂತ. ಇವ್ರ ಥರ ಮಾಡಿದ್ರೆ ಇಲ್ಲ, ಯಾರಿಗೆ ತುಂಬ ಗೌರವ ಸಿಗ್ತಾ ಇರುತ್ತೋ, ಯಾರಿಗೆ ತುಂಬ ಮನ್ನಣೆ ಸಿಗ್ತಾ ಇರುತ್ತೋ ಆಗಬೇಕು ಅನ್ನೋದು. ಸೊ ಇದು ವೇವಿಂಗ್ ಪ್ಯಾಟರ್ನ್, ಅದು ಮಕ್ಕಳಿಗೆ ಏನೇನೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇರುತ್ತೋ, ಏನು ಚೆನ್ನಾಗಿ ಆಗ್ತಾ ಇರುತ್ತೋ ಹೋಗ್ತಾ ಇರುತ್ತೆ, ಬರ್ತದೆ. ಬಟ್ ಒಂದು ಪ್ರಬುದ್ಧತೆಗೆ ಬಂದಾಗ, ಒಂದು ಸ್ಕೂಲಲ್ಲಿ 10th ಆದಮೇಲೆ ಏನು ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಬಂದಿಲ್ಲ. ನಮ್ಮ ಮನೇಲಿ ಕೂತ್ಕೊಂಡು ಒಂದು ಮೀಟಿಂಗ್ ಆಯ್ತು ಎಲ್ಲರೂ, ನೆಕ್ಸ್ಟ್ ಏನು 10th ಆದಮೇಲೆ ಏನು ಮಾಡ್ತೀರಾ ಅಂತ. ಸೊ ನನ್ನ ಹತ್ರ ಆಪ್ಷನ್ಸ್ ಕೇಳಿದ್ರು. ಸೊ ನನಗೆ ಇನ್ನೂ ಒಂದು ಇದರಲ್ಲಿ ಬಿಗ್ಗೆಸ್ಟ್ ಟೇಕ್ ಅವೇ ಅಂದರೆ, ಮನೇಲಿ ಏನೇ ಡಿಸಿಷನ್ಸ್ ಮಾಡಬೇಕಂದ್ರೆ ಒಂದು ಡೆಮೋಕ್ರೆಟಿಕ್ ಡಿಸಿಷನ್ ಮೇಕಿಂಗ್, ಒಂದು ಪ್ರಜಾಪ್ರಭುತ್ವದ ಥರ ಅಲ್ಲಿ ಹೆಂಗೆ ನಾವೆಲ್ಲರೂ ಕೂತ್ಕೊಂಡು ಒಂದು ಆಪ್ಷನ್ ಕೊಡ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು, ಅವರ ಒಂದು ಆಯ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಜನರಲಿ ಏನು ಹೇಳ್ತಾರೆ, ನೀನು ಡಾಕ್ಟರ್ ಆಗು ಅಥವಾ ನೀನು ಇಂಜಿನಿಯರ್ ಆಗು, ನೀನು ಇದಾದರೆ ಚೆನ್ನಾಗಿರುತ್ತೆ ಅಥವಾ ಮಾಡ್ತಾರೆ ಅಲ್ವಾ. ಸೊ ಆದರೆ ಏನು ಹೇಳ್ಬೋದು ಅಂದರೆ, ನಾವು ಪೇರೆಂಟ್ಸ್ ಆಗಿ ಇವತ್ತಿನ ದಿನ ನಿನ್ಗೆ ಈ ಟ್ಯಾಲೆಂಟ್ ಇದೆ, ನಿನಗೆ ಇದರಲ್ಲಿ ಮೋಸ್ಟ್ಲಿ ಪ್ರತಿಭೆ ಇದೆ ಅಂತ ಕಾಣಿಸ್ತಾ ಇದೆ, ಅಷ್ಟು ಪಾಸಿಟಿವ್ ಆಗಿ ನಡ್ಸ್ಕೊಟ್ಕೊಂಡು ಮಕ್ಕಳಿಗೇನೆ ಆಯ್ಕೆ ಸ್ವಾತಂತ್ರ್ಯ ಕೊಟ್ಟರೆ ಆಯ್ಕೆ ಮಗುದಾಗುತ್ತೆ. ಆವಾಗ ಮಗು ಆ ಗುರಿನ ತಲುಪಲಿಕ್ಕೆ ಎನಿ ಕಾಸ್ಟ್ ತನ್ನ ಆಯ್ಕೆ, ತನ್ನ ಒಂದು ಗುರಿ ತಾನು ತಲುಪಬೇಕು ಅನ್ನೋವಂಥದ್ದು ನಿರ್ಧಾರ ಆಗಲಿ, ಶಕ್ತಿ ಆಗಲಿ ಅಥವಾ ಹುಮ್ಮಸ್ಸಾಗಲಿ ಕೊನೆ ತನಕ ಇರುತ್ತೆ. ಆದರೆ ಬಹುಶಃ ನಮ್ಮ ಪೇರೆಂಟ್ಸ್ ಬಂದು ನೀನು IAS ಆಫೀಸರ್ ಆಗಬೇಕು ಅಂತ ಹೇಳಿದಿದ್ರೆ, ಈ ಹಠ, ಈ ಛಲ ಅಥವಾ ಆದ ನಂತರ ನಾವೇನು ಕೆಲಸ ಮಾಡ್ತೀವಿ ಆವಾಗ ಬಹುಶಃ ಯಾರೋ ಹೇಳಿದ್ರು ಅಂತ ಆದರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಹಾಗಾಗಿ ಎಲ್ಲ ಹೆಂಗೆ ಆಸ್ಪಿರೆನ್ಸು ಏನು ಯೋಚನೆ ಮಾಡಬೇಕಂದ್ರೆ, ನಾನು UPSC ಆಗ್ತೀನಿ ಅನ್ನೋಕ್ಕಿಂತ ಯಾಕೆ ಆಗಬೇಕು ಅನ್ನೋ ಒಂದು ಪ್ರಶ್ನೆಗೆ ಒಳ್ಳೆ ಉತ್ತರ, ಒಂದು ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡು ಡೀಪ್ ಡೈವ್ ಆಗಬೇಕು ನೀಟಾಗಿ. IAS ಆದರೆ ಏನು, ಇವಾಗಂತೂ ಎಲ್ಲ ಇನ್ಫಾರ್ಮೇಷನು ಎಲ್ಲರಿಗೂ ಸಿಗುತ್ತೆ. ಬಟ್ ಒಂದು ಕಲ್ಪನೆಗಳು ಬೇರೆ ಬೇರೆ ಥರ ಇರುತ್ತೆ. IAS ಆಫೀಸರ್ ಆದರೆ ಅವ್ರ ಲೈಫ್ ಸ್ಟೈಲ್ ಎಕ್ಸ್ಟ್ರಾವೆಗೆಂಟ್ ಆಗಿರ್ಬೋದು, ಇನ್ನೊಂದು ಅಥವಾ ಪವರ್ ಸಿಗ್ಬೋದು ಅನ್ನೋದು, ಅದೆಲ್ಲದಕ್ಕಂತೂ ಮೂಲಭೂತವಾಗಿ ಅಡಿಪಾಯದಂಗೆ ಇರುವಂಥದ್ದು ಒಂದು IAS ಆಫೀಸರ್ಗೆ ಇವತ್ತು ಏನಾದರೂ ಒಂದು ವಿಶಿಷ್ಟವಾಗಿರುವಂಥ ಒಂದು ಸ್ಥಾನ ಕೊಟ್ಟಿದೆ ಸಮಾಜ ಅಥವಾ ಯಾರಾದರೂ ಅಂತಂದರೆ, ಅವ್ರಿಗೆ ಕೊಟ್ಟಿರುವಂಥದ್ದು ಕಾನೂನಾತ್ಮಕವಾಗಿ ಕೊಟ್ಟಿರುವಂಥ ಒಂದು ದಿ ಪವರ್ ಟು ಮೇಕ್ ದಿ ಚೇಂಜ್ ಅಟ್ ದ ವೆರಿ ಗ್ರಾಸ್ ರೂಟ್ ಲೆವೆಲ್ ಆ್ಯಂಡ್ ಆಲ್ಸೋ ಅಟ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಡೆಮೋಕ್ರಸಿ. ಎಲ್ಲಿ ಬೇಕಂದ್ರೂ ನೀವು ಒಂದು ಹಳ್ಳಿಯಲ್ಲೂ ಕೂಡ ನಿಮಗೆ ಚೇಂಜ್ ಮಾಡುವಂಥ ಪವರ್ ಸಿಗುತ್ತೆ, ಏನು ಬೇಕೋ ಅದು ಸರ್ವಿಸ್ ಮಾಡುವಂಥದ್ದು. ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಭಾರತವನ್ನು ರೆಪ್ರೆಸೆಂಟ್ ಮಾಡಿ ಭಾರತಕ್ಕೆ ಸೇವೆ ಮಾಡೋ ಒಂದು ಅವಕಾಶಗಳು ಸಿಗುತ್ತೆ. ಸೊ ದಿ ಡೈವರ್ಸಿಟಿ ವಿತ್ ವಿಚ್ ಅಂದರೆ IAS ಅನ್ನೋವಂಥ ಒಂದು ಅವಕಾಶ ಏನಿದೆ, ನಾನು ಅದನ್ನು ಹುದ್ದೆ ಅಂತಲೂ ಹೇಳಲ್ಲ, ಆ ಅವಕಾಶ ನಿಮಗೆ ಕೊಡೋ ಅಂಥದ್ದು ಒಂದು ಒಳ್ಳೆ ಸೇವೆ ಮಾಡುವಂಥ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಸೊ ಅದನ್ನು ನೀವು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತಂದರೆ ಯು ಆರ್ ಮೋಸ್ಟ್ ವೆಲ್ಕಮ್. ಬೇರೆ ಯಾವುದೇ ಒಂದು ಬೇರೆ ಆಲೋಚನೆಗಳಿದ್ರೆ ಕೈಂಡ್ಲಿ ಗೋ ಬ್ಯಾಕ್, ತುಂಬ ಇಂಟ್ರಾಸ್ಪೆಕ್ಷನ್ ಮಾಡಬೇಕು, ತುಂಬ ತಿಳ್ಕೊಳ್ಬೇಕು, ಆಮೇಲೆ ಇನ್ಫಾರ್ಮ್ ಡೆಸಿಷನ್ ತೊಗೊಂಡು ಬರಬೇಕು. ಓಕೆ, ಗೋಲ್ ಡಿಸೈಡ್ ಆಗುತ್ತೆ. ಗೋಲ್ ಡಿಸೈಡ್ ಆದಮೇಲೆ ತಯಾರಿ ಹೇಗೆ ಶುರು ಆಯಿತು ಅನ್ನೋದು ಒಂದು ಕುತೂಹಲ. ಯಾಕಂದರೆ ಎಲ್ರಿಗೂ ತಯಾರಿ ಹೇಗೆ ಮಾಡ್ಕೊಳ್ಬೇಕು, ಎಷ್ಟು ಮಾಡ್ಕೊಳ್ಬೇಕು, ಎಷ್ಟು ಓದಬೇಕು, ಸಬ್ಜೆಕ್ಟ್ ಏನು ಸೆಲೆಕ್ಟ್ ಮಾಡ್ಕೋಬೇಕು, ಈ ರೀತಿಯಾದಂಥ 1000 ಗೊಂದಲ. ಆ ಗೊಂದಲಗಳಿಗೆ ಉತ್ತರ ತಗೋಬೇಕು ಅನ್ನೋ ಆಸೆ. ಬಟ್ ಅದನ್ನು ಹೇಳೋಕ್ಕೆ ಮುಂಚೆ ಒಂದು ಸ್ಟೋರಿ ಹೇಳಬೇಕು ನಾನು. ಈ ಇರುವೆ ಕತೆ ಬಹುಶಃ ತುಂಬ ಜನ ವೀಕ್ಷಕರಿಗೆ ಗೊತ್ತಿರ್ಬೋದು. ಒಂದು ಸಕ್ಕರೆ ತಗೊಂಡು ಇರುವೆ ಗೋಡೆ ಹತ್ತಕ್ಕೆ ಪ್ರಯತ್ನ ಪಡುತ್ತೆ, ಎಷ್ಟೋ ಸಲ ಹತ್ತುತ್ತೆ, ಎಷ್ಟೋ ಸಲ ಬೀಳುತ್ತೆ, ಬಟ್ ಹಠ ಬಿಡಲ್ಲ. ಫೈನಲಿ ಅದು ಗೋಲ್ ರೀಚ್ ಆಗುತ್ತೆ. ನಂದಿನಿ KR ಅವರು ಗೋಲ್ ರೀಚ್ ಆಗಿರುವಂಥ ವಿಚಾರದ ಬಗ್ಗೆ ನಾವು ಮೆನ್ಷನ್ ಮಾಡಿದಾಗ ಅವರದ್ದು ಅದೇ ರೀತಿಯಾದಂಥ ಪ್ರಯತ್ನ, ಸತತ ಪ್ರಯತ್ನವನ್ನು ಮಾಡ್ತಾರೆ, ಬಿಡೋದೇ ಇಲ್ಲ. ಅದಾಗಬೇಕು ಅಂದರೆ ಆಗಬೇಕು ಅನ್ನುವಂಥ ಹಠ, ಅದ್ರಲ್ಲಿ ಫೈನಲಿ ಗೆಲ್ತೀರಿ. ಆ ಜರ್ನಿ ಹೇಗಿತ್ತು, ಆ ತಯಾರಿ ಜೊತೆಗೆ ಆ ಸಕ್ಸಸ್ ಆದಂಥ ಆ ಕ್ಷಣ ಅದು ಹೇಗಿತ್ತು ಅಂತ ಹೇಳಿ. ನಾವು ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾನು ನಿಮ್ಗೆ ಹೇಳಲೇಬೇಕು. ನೀವು ಪ್ರೇರಣೆದ ಬಗ್ಗೆ ಮಾತಾಡ್ತಾ ಇದ್ರಿ, ಗೋಲ್ ಫೈನಲೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ರಿ. ಒಂದು ಸ್ಟ್ರಾಂಗ್ ಆಸ್ಪೆಕ್ಟ್ 10th ಒಂದು ಮನಸ್ಸಿನಲ್ಲಿ ಇತ್ತು, IAS ಆಫೀಸರ್ ಆಗಬೇಕು ಅನ್ನೋವಂಥದ್ದು ಡಿಸಿಷನ್. ಆದ್ರೂ ಅದು ಸ್ಟ್ರಾಂಗ್ ಆಗಬೇಕು, ರೀಇನ್ಫೋರ್ಸ್ ಆಗಬೇಕು, ತುಂಬ ಭದ್ರವಾಗಿ ಮನಸ್ಸಿನಲ್ಲಿ ಕೂತ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಾನು ಯಾವಾಗೂ ಪ್ರತಿ ಸತಿ ಸುಮಾರು ಕಡೆ ಹೇಳಿದ್ದೀನಿ, ಸಮಾಜನೇ ಪ್ರೇರಣೆ ಅಂತ. ಅದು ಏನಕ್ಕೆ ಅಂತ ಹೇಳ್ತೀನಿ. ನಾನು 10th ಅಷ್ಟೇ ಕೋಲಾರಲ್ಲಿ ಓದಿದ್ದು. 10th ಆದ ನಂತರ ಫಸ್ಟ್ PUC, ಸೆಕೆಂಡ್ PUC ಎಲ್ಲನೂ ನಾನು ಮಂಗಳೂರಲ್ಲಿ ಮಾಡಿದೆ. ಅದಾದ ನಂತರ
ನನ್ನ ಇಂಜಿನಿಯರಿಂಗ್ ಪದವೀಧರೆ. ರಾಯವಾಸ ಅನ್ಸುತ್ತಲ್ಲ? ಹೌದೌದು, ಕೋಲಾರಲ್ಲಿ ಚಿನ್ಮಯ ವಿದ್ಯಾಲಯದಲ್ಲಿ 1ರಿಂದ 10ನೇ ತರಗತಿ ಓದಿದ್ದು. ಅದಾದ ನಂತರ ಆಳ್ವಾಸಲ್ಲಿ 11th 12th ಮಾಡಿದ್ದು. ಅದಾದ ನಂತರ ನಾನು ನಮ್ಮ MS ರಾಮಯ್ಯ ಕಾಲೇಜ್ನಲ್ಲಿ ತಾಂತ್ರಿಕ ಪದವಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು. ಅಲ್ಲಿ ಏನು ಒಂದು ವಿಶೇಷತೆ ನನಗೆ ಆಗಿದ್ದಂದರೆ, ನಮ್ಮ ಊರಿಂದ ಕೋಲಾರಿಂದ ಬೆಂಗಳೂರು ರಾಮಯ್ಯ ಕಾಲೇಜ್ ಬರಬೇಕಂದ್ರೆ ಸುಮಾರು ನಾನು 3ರಿಂದ 4 ಬಸ್ಸು ಚೇಂಜ್ ಮಾಡ್ಕೊಂಡು ಬರಬೇಕು ಎವ್ರಿ ಡೇ. ಸೊ ಬೆಳಗ್ಗೆ ನಾವು 9:30 ಒಳಗಡೆ ಸ್ಕೂಲಲ್ಲಿ ಇರಬೇಕು, ಸಂಜೆ ಮುಗಿಸ್ಕೊಂಡು ಮತ್ತೆ ವಾಪಸ್ ನಮ್ಮ ಮನೆಗೆ ಹೋಗಬೇಕು. ನಾನು ಸುಮಾರು ಸರ್ತಿ ಯೋಚನೆ ಮಾಡ್ತೀನಿ, ಯಾರಿಗಾದ್ರೂ ಲೈಫಲ್ಲಿ ರಿಸೋರ್ಸಸ್ ಕಡಿಮೆ ಇರುತ್ತೆ ಅಂದ್ಕೊಳ್ಳಿ, ಅದು ಫೈನಾನ್ಷಿಯಲ್ ರಿಸೋರ್ಸಸ್ ಇರ್ಬೋದು ಅಥವಾ ಗೈಡೆನ್ಸ್ ಇರ್ಬೋದು, ಯಾವುದಾದ್ರೂ ಅವಾಗ ಏನು ಬರುತ್ತೆ ನಿಮಗೆ, ರಿಸೋರ್ಸಸ್ ಕಡಿಮೆ ಇದ್ದಾಗ ಇನೋವೇಷನ್ ಬರುತ್ತೆ, ಚಾಲೆಂಜಸ್ ಬರುತ್ತೆ, ನಿಮಗೆ ಮನಸ್ಸಲ್ಲಿ ದೃಢ ನಿರ್ಧಾರ ಬರುತ್ತೆ. ಐ ಥಿಂಕ್ ಐ ಆಮ್ ವೆರಿ ಫಾರ್ಚುನೇಟ್. ತುಂಬಾ ಒಂದು ಅದೃಷ್ಟ ಮಾಡಿದ್ರೆ ನಿಮಗೆ ಈ ರಿಸೋರ್ಸಸ್ ಕಡಿಮೆ ಇರೋ ಕಡೆ ನೀವು ಹುಡ್ತೀರಾ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ನಾವು ಆ ಥರ ಯೋಚನೆ, ಹೌದು, ಹೊಸ ಅವಕಾಶ. ಎಸ್, ಆ ಧೋರಣೆಯಿಂದ ನೀವು ಹೋಗಿದ್ದೆ ಆದರೆ ನೀವು ಅಂದರೆ ಈಗ ಎಲ್ಲಾನು ನಿಮ್ಗೆ ತುಂಬ ಚೆನ್ನಾಗಿದೆ ಅಂತ ಅನ್ಕೊಳ್ಳೋಣ, ಎಲ್ಲಿಂದ ಬರುತ್ತೆ ನಿಮಗೆ ಪ್ರೇರಣೆ ಆಗಲಿ, ಅಥವಾ ಎಲ್ಲಿಂದ ಬರುತ್ತೆ ನಿಮಗೆ ಇದನ್ನ ಏನೋ ಒಂದೊಂದು ಸಾಧನೆ ಮಾಡಬೇಕು, ಇದರಿಂದ ಹೊರಗಡೆ ಬರಬೇಕು, ಇದರಿಂದ ಇದು ಮಾಡಬೇಕು, ಅವಕಾಶ ಇರೋದಿಲ್ಲ. ಸೊ ಯಾವಾಗೂ ಅಷ್ಟೇ ನೆಸೆಸಿಟಿ ಬ್ರೀಡ್ಸ್ ಇನೋವೇಷನ್ ಆ್ಯಂಡ್ ಇನ್ವೆನ್ಷನ್. ಸೊ ಹಂಗಿರೋವಾಗ ಏನು ನಾನು ನಿಮಗೆ ಹೇಳ್ತಾ ಇದ್ದೆ, ಕರೆಕ್ಟ್. ಸೊ ನಮ್ಮದು KSRTC ಬಸ್ ಇತ್ತು, ರೆಡ್ ಬಸ್. ಅದಾದ ನಂತರ BMTC ಬ್ಲೂ ಬಸ್ಸು. ಈ ಥರ ನಮ್ಮ ಊರಿಂದ ಹೆಬ್ಬಾಳಕ್ಕೆ ಒಂದು ಟಿನ್ ಫ್ಯಾಕ್ಟ್ರಿಗೆ, ಆ್ಯಕ್ಚುಲಿ ಕೋಲಾರಿಂದ ಟಿನ್ ಫ್ಯಾಕ್ಟ್ರಿಗೆ ರೆಡ್ ಬಸ್ಸು, ಅಲ್ಲಿಂದ ನಮ್ಮ ಒಂದು ಟಿನ್ ಫ್ಯಾಕ್ಟ್ರಿಯಿಂದ ಹೆಬ್ಬಾಳಕ್ಕೆ 601 ಅನಿಸುತ್ತೆ ಬಸ್, ಅಲ್ಲಿಂದ ಮತ್ತಿಕೆರೆಗೆ ಒಂದು ಬಸ್ಸು, ತಿರುಗಿ ಇಲ್ಲಿಂದ ನಮ್ಮ ಒಂದು ರಾಮಯ್ಯ ಕಾಲೇಜ್ಗೆ. ಈ ಥರ ಶಿಫ್ಟ್ ಮಾಡ್ಕೊಳ್ಳುವಾಗ ನನಗೆ ತುಂಬ ಅದ್ಭುತವಾದ ಅವಕಾಶ ಏನಂದರೆ, ಸುಮಾರು ಜನದ ಜೊತೆ ಇಂಟ್ರ್ಯಾಕ್ಷನ್ ಮಾಡುವಂಥ ಆಪರ್ಚುನಿಟಿ ಸಿಗ್ತಾ ಇತ್ತು. ಪ್ರತಿದಿನ ಯಾರ್ಯಾರೆಲ್ಲ ಸುಮಾರು ಕನಸುಗಳನ್ನು, ಆಶಯಗಳನ್ನು, ಗುರಿಗಳನ್ನು ಇಟ್ಕೊಂಡು ಬೆಂಗಳೂರಿಗೆ ಬರೋರು ಇವರೆಲ್ಲರೂ ಮಾತಾಡ್ತಾ ಇದ್ದೆ ಖಂಡಿತ. ಯಾಕಂದರೆ ಸಾಲಿಡ್ 2.5 hours ಸಿಗೋದು ನನಗೆ ಹೋಗೋವಾಗ ಬರೋವಾಗ. ಸೊ ದಟ್ ವಾಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ ಫಾರ್ ಮಿ ಟು ಲರ್ನ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್ ಲೈಫ್ ಆಲ್ ಟುಗೆದರ್. ಯಾಕೆ ಎಲ್ಲರೂ ಬೇರೆ ಬೇರೆ ಒಂದು ಕನಸು, ಬೇರೆ ಬೇರೆ ಗುರಿ, ಬೇರೆ ಬೇರೆ ಕ್ಷೇತ್ರ, ಆದರೂ ಒಂದೇ ಗುರಿ, ಏನಾದರೂ ಅಚೀವ್ ಮಾಡಬೇಕು ಲೈಫಲ್ಲಿ ಅನ್ನುವಂಥದ್ದು. ಅವ್ರಿಗೆಲ್ರಿಗೂ ಚಾಲೆಂಜಸ್ ಇದೆ, ಯಾರಿಗೆ ಚಾಲೆಂಜ್ ಇಲ್ಲ ಲೈಫಲ್ಲಿ? ಅವರವರ ಈ ಒಂದು ಕ್ಷೇತ್ರದಲ್ಲಿ ಅವರವರ ಒಂದು ಲೈಫಲ್ಲಿ ಚಾಲೆಂಜಸ್ ಇದ್ದೇ ಇರುತ್ತೆ. ಅವ್ರ ಕತೆಗಳನ್ನು ನೋಡೋವಾಗ, ಅವ್ರ ಕತೆಗಳನ್ನು ಕೇಳೋವಾಗ, ಅವ್ರ ಜರ್ನಿ, ಅವ್ರ ಎಕ್ಸ್ಪೀರಿಯನ್ಸು, ಏನು ಮಾಡೋಕ್ಕೆ ಹೊರಟಿದ್ದಾರೆ, ಇದೆಲ್ಲ ನೋಡಿದಾಗ ನನಗನ್ನಿಸ್ತು ತುಂಬ ಸ್ಟ್ರಾಂಗಾಗಿ, ಸೊಸೈಟಿಯಲ್ಲಿ ನೀವೇನಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಚೇಂಜ್ನ ತರಬೇಕು, ಬದಲಾವಣೆಯನ್ನು ತರಬೇಕು, ರೀಇನ್ಫೋರ್ಸ್ಮೆಂಟ್ ಮಾಡಬೇಕು ಅಂತಂದರೆ, ಆಸ್ ಎ ಮಧ್ಯಮ ವರ್ಗದ ಕುಟುಂಬದ ನೀವು ಎಂಟರ್ಪ್ರೈಸ್ ಮಾಡಬೇಕು ಅಥವಾ ಬಿಸ್ನೆಸ್ಸಲ್ಲಿ ದೊಡ್ಡದಾಗಬೇಕು ಅಂದರೆ ಯು ನೀಡ್ ಲಿಟಲ್ ಬಿಟ್ ಆಫ್ ರಿಸೋರ್ಸಸ್, ಓರಿಯೆಂಟೇಷನ್ ಎಲ್ಲ. ಸೊ ವೈ ನಾಟ್ IAS? ಬಿಕಾಸ್ ಇಟ್ ಗಿವ್ಸ್ ಯು ಸ್ಟ್ರೈಟ್ ಅವೇ ಒಂದು ಪ್ಲ್ಯಾಟ್ಫಾರ್ಮ್. ಅಲ್ಲಿ ನೀವು ಟ್ವೀಕ್ ಇನ್ ಮಾಡೋಕ್ಕೆ, ಇದು ಮಾಡೋಕ್ಕೆ ಎಲ್ಲನೂ ಭಾಳಷ್ಟು ಒಳ್ಳೆ ಸ್ಟ್ರೆಂತ್ ಸಿಗುತ್ತಲ್ವ, ಒಂದು ಆಪರ್ಚುನಿಟಿ ಸಿಗುತ್ತಲ್ಲ ವಿತಿನ್ ದಿ ಸಿಸ್ಟಮ್. ಈಗ ಸಿಸ್ಟಮ್ನ ಭಾಳಷ್ಟು ಜನ ಬ್ಲೇಮ್ ಮಾಡ್ತಾರೆ, ಸಿಸ್ಟಮ್ ಹಂಗಿದೆ ಹಿಂಗಿದೆ ಅಂತ. ಬಟ್ ನಾವು ವೆನ್ ವಿ ಕಮ್ ಇನ್ ಟು ದಿ ಸಿಸ್ಟಮ್, ನಮ್ಗೆ ಅರ್ಥ ಆಗುತ್ತೆ ಸಿಸ್ಟಮ್ ಒಳಗಡೆ ಇದ್ದು ಹೆಂಗೆ ಪಾಸಿಟಿವ್ ಕಡೆ ಕೆಲಸ ಮಾಡ್ಬೋದು, ಹೆಂಗೆ ಡೆವಲಪ್ಮೆಂಟ್ನ ತರ್ಬೋದು, ಹೆಂಗೆ ಗ್ರೋತ್ನ ತರ್ಬೋದು, ಹೆಂಗೆ ಬೇರೆ ಬೇರೆ ಜೀವನದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ನಾವು ಒಂದು ಕಾರಣೀಭೂತರಾಗ್ಬೋದು, ನಮ್ಮ ಕೈಲಾಗೋ ಒಂದು ಎಫರ್ಟ್ನ, ನಮ್ಮ ಕೈಲಾಗೋ ಒಂದು ಸೇವೆನ ಹೇಗೆ ಮಾಡ್ಬೋದು, ಇದೆಲ್ಲ ಕೂಡ ಖಂಡಿತವಾಗ್ಲೂ ಸಾಧ್ಯ. ಸೊ ಅದು ನನಗೆ ಅರ್ಥ ಮಾಡಿಸಿದ್ದು ಆ ಕಿಡಿ ಏನಿತ್ತು 10ನೇ ತರಗತಿಯಲ್ಲಿ, ಅದು ದೊಡ್ಡ ಫೈರ್ ಆಗಬೇಕು, ನಿರಂತರ ಜ್ವಾಲೆ ಆಗಿ ಒಳಗಡೆ ಉರಿಬೇಕು ಅಂತಂದರೆ ಅವರೆಲ್ಲರೂ ಕೂಡ ಕಾರಣ. ಪ್ರತಿಯೊಬ್ಬ ದಿನ ಯಾರ್ಯಾರನ್ನೆಲ್ಲ ಭೇಟಿ ಮಾಡಿದ್ನೋ ಅವರು ಅಷ್ಟು ಜನ ನನಗೊಂದೊಂದು ಕಲಿಸ್ಕೊಟ್ಟಿದ್ದಾರೆ. ಒಬ್ಬರು ಫಿಸಿಕಲಿ ಚಾಲೆಂಜ್ ಇದ್ದರು, ಅವ್ರು ಬಸ್ ಹತ್ತೋವಾಗೂ ತುಂಬ ಕಷ್ಟಪಡ್ತಾಯಿದ್ರು, 2 ಮಂಡಿ ಇರ್ತಾ ಇರಲಿಲ್ಲ, 2 ಕೈ ಇಲ್ಲ. ಪ್ರತಿದಿನ ಬೆಂಗಳೂರಿಗೆ ಬರೋರು, ಕೆಲಸ ಮಾಡೋರು, ಅಚ್ಚುಕಟ್ಟಾಗಿ ಪೋಸ್ಟ್ ಗ್ರ್ಯಾಜುಯೇಷನು ಮಾಡ್ತೀನಿ ನೆಕ್ಸ್ಟು ಅಂತ ಹೇಳ್ತಾಯಿದ್ರು, ಗ್ರ್ಯಾಜುಯೇಷನು ಮಾಡ್ತೀನಿ ನೆಕ್ಸ್ಟು ಅಂತ. ಆ ಹುಮ್ಮಸ್ಸು, ಆ ಜೀವನೋತ್ಸಾಹ, ಆ ನಂಬಿಕೆ, ಆ ವಿಶ್ವಾಸ, ಆ ಛಲ ಯಾಕೆ ನಮ್ಮಲ್ಲಿ ಇರಬಾರ್ದು? ಯೋಚನೆಯಲ್ಲಿ ತಾನೇ ಪ್ರಾಬ್ಲಮ್ ಇರೋದು, ದೇವ್ರಿಗೆ ಏನೋ ಕೊಟ್ಟಿದ್ರೆ. ಸೊ ಆ ಥರ ಪ್ರತಿಯೊಬ್ಬರು ಕೂಡ ನನಗೆ ಒಂಥರ ಮೆಂಟರು, ರೋಲ್ ಮಾಡೆಲ್ಲು, ಗೈಡು. ಅದಕ್ಕೆ ನಾನು ಪ್ರತಿ ಸತಿ ಹೇಳೋದು, ಸೊಸೈಟಿ, ಸಮಾಜ ಇಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಆ್ಯಂಡ್ ಬಿಗ್ಗೆಸ್ಟ್ ಮೋಟಿವೇಶನ್. ಇದಕ್ಕೆ ಪ್ರತಿಯೊಬ್ಬರು ಯಾರು ಕೇಳಿದ್ರೆ ಇದನ್ನೇ ನಾನು ಹೇಳ್ತೀನಿ. ದ್ಯಾಟ್ ವಾಸ್ ದ ಥಿಂಗ್ ವಿಚ್ ಮೇಡ್ ಇಟ್, ಅಂದರೆ ಫೈನಲ್ ಅದೇ, ದಟ್ ವಾಸ್ ದ ರೀಸನ್ ವೈ ಐ ಡಿಸೈಡೆಡ್ ಓಕೆ ದಿಸ್ ಇಸ್ ಆ್ಯಂಡ್ ಇಟ್ ಸೂಟ್ಸ್ ಮೀ ಅಂತ ನನಗೆ ಅನ್ನಿಸ್ತಾ ಇತ್ತು. ಯಾವುದೋ ಒಂದು ಕೆಲಸನ ಸುಮಾರು ಟೈಮ್ ಮಾಡ್ತಾಯಿದ್ರೆ ಐ ಗೆಟ್ ಬೋರ್ಡ್ ವೆರಿ ಈಸಿಲಿ. ಒಂದೇ ಕೆಲಸನ ಇದರಲ್ಲಿ ಸಿಗುವಂಥ ಡೈವರ್ಸಿಟಿ ಆಫ್ ಆಪರ್ಚುನಿಟೀಸ್, ಬಹುಶಃ ನೀವು ಭಾರತ ದೇಶದಲ್ಲೇ ಉಳ್ಕೊಂಡು ಒಂದು ವ್ಯವಸ್ಥೆ ಒಳಗಡೆ ಅಚ್ಚುಕಟ್ಟಾಗಿ ಕೆಲಸ ನಿಭಾಯಿಸಬೇಕು ಅಂದರೆ ಐ ಥಿಂಕ್ ದೆರ್ ಇಸ್ ನೋ ಮ್ಯಾಚ್ ಫಾರ್ ಇಟ್ ಅಂತ ಅನಿಸುತ್ತೆ ನನಗೆ. ನೀವು ಅಷ್ಟು ಡೈವರ್ಸಿಟಿ,
ಯಾವ ಇಲಾಖೆ ನೀವು ಹೇಳಿ, ಯಾವುದೇ ಒಂದು ಟಾಪಿಕ್ ಹೇಳಿ, ಅದ್ರಲ್ಲಿ ಹೋಗಿ ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಇವತ್ತು ಅಂತ ನಾನು ಹೇಳ್ತೀನಿ ಬೇಕಾದರೆ. ಅಷ್ಟು ಒಂದು ಬ್ರಾಡ್ ಕ್ಯಾನ್ವಸ್ನ ಇದು ಕೊಡುತ್ತೆ ಖಂಡಿತವಾಗ್ಲೂ. ಸೊ ದಟ್ ಈಸ್ ದ ರೀಸನ್ ಹೌ ಇಟ್ ಆಲ್ ಫೈನಲೈಸ್ಡ್.